ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇದು ನೆಕ್ಸ್ಟ್ ಕ್ಲಿಪ್ಪಿಂಗ್. ಇದು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಬೆಳಗ್ಗೆ ತಿಂಡಿ ಪೂರಿ ಮತ್ತು ಬಟಾಟೆ ಭಾಜಿ ಮಾಡಿದ್ದೆ. ನನ್ನ ಮಗಳಿಗೆ ಸ್ಕೂಲ್ ಈಗಲೇ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಅವಳಿಗೆ ಮೇ 1ಕ್ಕೆ ಸ್ಟಾರ್ಟ್ ಆಗಿತ್ತು. ನಾವು ಸ್ವಲ್ಪ ಒಂದು ವಾರ ಲೇಟಾಗಿ ಕಳಿಸಿದ್ದೀನಿ. ಈಗ ಡೈಲಿ ಬೆಳಗ್ಗೆ ಚಪಾತಿ, ಪೂರಿ, ದೋಸೆ ಇದೇನೇ ಆಗುತ್ತೆ. ಇದು ನೋಡಿ, ನಮ್ಮ ಮನೇಲಿ ಆಗಿರುವಂಥ ಭಟ್ಕಳ ಮಲ್ಲಿಗೆ ಹೂವು. ಇದು ಆ್ಯಕ್ಚುಲಿ ಹಿಂದಿನ ದಿನ ತೆಗೆಯೋದಕ್ಕೆ ಮರ್ತೋದೆ ನಾನು. ನೆಕ್ಸ್ಟ್ ಡೇ ಅರಳಿದ ನಂತರ ನಾನು ಮಾಲೆ ಮಾಡಿದ್ದೀನಿ. ಅದನ್ನು ನಾವು ನಾರ್ಮಲ್ ಕಟ್ತೀವಲ್ಲ, ಆ ರೀತಿ ಕಟ್ಟೋದಕ್ಕಾಗೋದಿಲ್ಲ. ಅದಕ್ಕೆ ಇದೇ ರೀತಿ ಕಟ್ಟಿದ್ದೀನಿ. ಈಗ ಮಧ್ಯಾಹ್ನದ ಕ್ಲಿಪ್ಪಿಂಗ್ ಇದು. ಮಧ್ಯಾಹ್ನದ ಕ್ಲಿಪ್ಪಿಂಗ್ ಇದು. ಮೀನೇನು ಅಷ್ಟು ಚೆನ್ನಾಗಿಲ್ಲ ಅಂಥೇಳಿ ನಮ್ಮ ಮನೆಯವರು ಪ್ರಾನ್ಸ್ ಮತ್ತು ಚಿಕನ್ ತೊಗೊಂಡು ಬಂದಿದ್ದರು. ಇವತ್ತೇ ಪ್ರಾನ್ಸ್ ಬಿರಿಯಾನಿ ಮತ್ತು ಚಿಕನ್ ಚಿಲ್ಲಿ ಮಾಡ್ತಾಯಿದ್ದೀನಿ ನಾನು. ಇದೆಲ್ಲ ಪ್ರಾನ್ಸ್ ಬಿರಿಯಾನಿಗೋಸ್ಕರ ನಾನು ಪ್ರಿಪ್ರೇಷನ್ನ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಗರಂ ಮಸಾಲನ ಹಾಕಿ ಒಂದು ಪೇಸ್ಟ್ ಮಾಡ್ಕೊತೀನಿ ನಾನೀಗ. ಇಲ್ಲಿ ನೋಡಿ, ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ತೊಳೆದಾಗಿದೆ, ಬಟ್ ಪ್ರಾನ್ಸ್ನ ಕ್ಲೀನ್ ಮಾಡಬೇಕೀಗ. ಇದಕ್ಕೆ ಎಲ್ಲ ಗರಂ ಮಸಾಲೆ, ಆಮೇಲೆ ಈ ಪಲಾವ್ ಎಲೆ ಇಷ್ಟನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ನಾನು. ನೋಡಿ, ಹಾಕ್ಕೊಂಡಿದ್ದೀನಿ. ಈ ಸೈಡ್ ಅನ್ನ ಕೂಡ ಬೇಯ್ತಾ ಇದೆ. ಒಂದು ಸೈಡು ಒಂದು 3/4% ಅನ್ನ ಆಗಿದೆ, ಅದನ್ನು ಬಾಗಿಸ್ಕೊಂಡಿದ್ದೀನಿ. ಈ ಸೈಡ್ ಚಿಲ್ಲಿಗೆ ಅಂತ ಎಣ್ಣೆ ಹಾಕಿ ಈರುಳ್ಳಿನ ಬಾಡಿಸ್ಕೊಂಡಿದ್ದೀನಿ. ಜೊತೆಗೆ ಟೊಮೆಟೊ, ಅರಿಶಿನ, ಉಪ್ಪು ಮತ್ತು ಚಿಕನ್ನ ಹಾಕಿ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಬೇಗ ಬೇಯುತ್ತದು. ನೀರು ಹಾಕೋದಕ್ಕೆ ಹೋಗಬೇಡಿ, ಅದರಲ್ಲೇ ಬೇಯುತ್ತೆ. ಅದನ್ನು ಒಂದು ಸೈಡ್ ಇಟ್ಟಿದ್ದೀನಿ ನಾನು. ಈಗ ಬಿರಿಯಾನಿ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಈ ಸೈಡ್. ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಎಣ್ಣೆ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ. ಈಗ ಸ್ವಲ್ಪ ಬ್ರೌನಿಷ್ ಆಗಬೇಕದು. ಬ್ರೌನಿಷ್ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಸಾಲ್ಟ್ ಕೂಡ ಹಾಕ್ಕೋಬೋದು. ಸ್ವಲ್ಪ ಬೇಗನೆ ಕಲರ್ ಬರುತ್ತೆ, ಅದಕ್ಕೆ ಪಿಂಕಿಶ್ ಆಗಿ ಬರುತ್ತದು ಕಲರ್. ಚೆನ್ನಾಗಿ ಬಾಡಿಸ್ಕೊಳ್ಳಿ ಮಾತ್ರ. ಈಗ ಈ ಸೈಡು ನಾನು ಪ್ರಾನ್ಸ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಮಸಾಲೆ ಪುಡಿನ ಹಾಕಿಟ್ಟಿದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಜೊತೆಗೆ ಅರಿಶಿಣ, ಖಾರದ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ನಾನು ಈರುಳ್ಳಿ ಬಾಡಿಸ್ಕೊಂಡಿದ್ದೀನಲ್ವ, ಇದಕ್ಕೇ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡಿ, ಇದನ್ನು ಗ್ರೇವಿ ಟೈಪ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೋಟೆಲಲ್ಲಿ ಮಾಡ್ತಾರಲ್ಲ ಬಿರಿಯಾನಿ, ಸಪ್ರೇಟಾಗಿ ಅನ್ನ ಮಾಡ್ಕೊಂಡು ಮಾಡ್ತಾರಲ್ವ, ಆ ರೀತಿ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನಾನು, ಇಲ್ಲಾಂದರೆ ತಳತಾಗುತ್ತೆ ಅಂಥೇಳಿ. ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಇದಕ್ಕೇ ಎಲ್ಲ ಪುಡಿಗಳನ್ನ ಹಾಕ್ತಾಯಿದ್ದೀನಿ ನಾನು. ಅರಿಶಿನ, ಖಾರದ ಪುಡಿ, ಉಪ್ಪು, ಜೊತೆಗೆ ಗರಂ ಮಸಾಲ, ಈ ಬಿರಿಯಾನಿ ಮಸಾಲ ಅಂತೀವಲ್ಲ ಅದನ್ನು. ಜೊತೆಗೆ ನಾನು ಕೂಡ ಮನೆಯಲ್ಲೇ ಬಿರಿಯಾನಿ ಪೇಸ್ಟ್ ಮಾಡಿದ್ನಲ್ವ, ಆವಾಗ ತೋರಿಸಿದ್ದೀನಲ್ವ ನಿಮಗೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೇವಿ ಆಗೋ ತನಕ ಬಾಡಿಸ್ಕೊಳ್ಳಿ. ಈಗ ಇದಕ್ಕೇ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಲ್ವ ಪ್ರಾನ್ಸ್ನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಗ್ರೇವಿ ಟೈಪ್ ಆಗಬೇಕಿದ್ದು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಪ್ರಾನ್ಸ್ ಕೂಡ ಅಷ್ಟೇ, ಚೆನ್ನಾಗಿ ಬೇಯಲಿ, ಬೇಗ ಬೆಂದೋಗ್ಬಿಡುತ್ತದು. ಆಮೇಲೆ ನಿಮಗೆ ಡೈರೆಕ್ಟಾಗಿ ಅನ್ನ ಹಾಕಿ ಲೇಯರ್ ಮಾಡಿಕೊಂಡು ಪಟ್ಟ ಅಂತ ಆಗಿಬಿಡುತ್ತೆ. ಇಲ್ಲಿ ನೋಡಿ ಬೆಂದಿದೆ. ಈಗ ಗ್ರೇವಿ ಕೂಡ ರೆಡಿಯಾಗಿದೆ. ನಾನು ಇದಕ್ಕೆ ಸ್ವಲ್ಪ ಗ್ರೇವಿನ ಎತ್ತಿಟ್ಕೊಳ್ತೀನಿ, ಯಾಕಂದರೆ ರಾತ್ರಿ ಇನ್ನೊಂದು ಸತಿ ಅನ್ನ ಮಾಡಿ ಫ್ರೆಶ್ ಆಗಿ ಬಿರಿಯಾನಿ ಮಾಡ್ಕೋಬೋದಲ್ವ, ಅದಕ್ಕೋಸ್ಕರ. ಈಗ ಎಷ್ಟು ಬೇಕೋ ಅಷ್ಟನ್ನೇ ಗ್ರೇವಿ ಇಟ್ಕೊಂಡು ಅದರ ಮೇಲೆ ಮಾಡಿರುವಂಥ ಅನ್ನನ ಹಾಕಿ, ಜೊತೆಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಮೇಲ್ಗಡೆಯಿಂದ ಗಾರ್ನಿಷ್ ಮಾಡಿ ಇಡ್ತೀನಿ ನಾನು. ಈಗ ನೋಡಿ, ಇದಕ್ಕೆ ಸ್ವಲ್ಪ ನಿಂಬೆ ಹುಳಿನೂ ಹಾಕ್ತಾಯಿದ್ದೀನಿ ನಾನು. ಟೇಸ್ಟ್ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ತುಂಬ ಚೆನ್ನಾಗಾಗಿತ್ತು ಮಾತ್ರ. ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬಂದಿದೆ. ಈಗ ಇದಕ್ಕೆ ಬಾಕಿ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲದನ್ನು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಗ್ರೇವಿನ ಎತ್ತಿಟ್ಕೊಂಡಿದ್ದೀನಿ ರಾತ್ರಿಗೋಸ್ಕರ. ಈಗ ಇಷ್ಟೇ ಗ್ರೇವಿಗೆ ಈಗ ಎಷ್ಟು ಬೇಕೋ ಅಷ್ಟೇ ಅನ್ನನ ಹಾಕಿ ಬಿರಿಯಾನಿ ಮಾಡ್ಕೊಳ್ತಾಯಿದ್ದೀನಿ ನಾನು. ನೋಡಿ, ಒಂದು ಲೇಯರ್ ಹಾಕಿದ್ದೀನಿ. ನೀವು ಬೇಕಿದ್ದರೆ 2-3 ಲೇಯರ್ನ ಮಾಡ್ಕೋಬೋದು. ನಾನು ಒಂದೇ ಲೇಯರ್ನ ಮಾಡಿ ಇಟ್ಕೊಂಡಿದ್ದೇನೆ. ಇದರ ಮೇಲೆ ಮತ್ತೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೇನೆ. ನೀವು ಬೇಕಿದ್ದರೆ ಕಲರ್ ಕೂಡ ಹಾಕ್ಕೋಬೋದು ಇದರ ಮೇಲೆ. ನಾನು ಹಾಕಿಲ್ಲ. ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು. ಬಿರಿಯಾನಿ ರೆಡಿಯಾಗಿದೆ. ಈ ಕಡೆ ನಾನು ಚಿಕನ್ ಚಿಲ್ಲಿಗೆ ಬೇಯಿಸೋದಕ್ಕೆ ಇಟ್ಟಿದ್ದೀನಲ್ವ, ಈ ಕಡೆ ಬೆಂದಿದೆ ಕೂಡ. ಇದು ತುಂಬ ಚೆನ್ನಾಗಾಗಿದೆ ನೋಡಿ ಗ್ರೇವಿ. ನನಗೆ ಈ ದೊಡ್ಡ ದೊಡ್ಡ ಪೀಸೆಲ್ಲ ಇಷ್ಟ ಆಗೋದಿಲ್ಲ. ಆ್ಯಕ್ಚುಲಿ ನಾನು ತಿನ್ನೋದಿಲ್ಲ, ನಮ್ಮ ಮನೆಯವರು ಮಕ್ಕಳೆಲ್ಲ ತಿಂತಾರೆ. ಅದಕ್ಕೋಸ್ಕರ ನನಗೆ ಪ್ರಾನ್ಸ್ನ ತಂದಿದ್ದು ಇವರು. ನನಗದು ಪೀಸ್ ಸ್ವಲ್ಪ ದೊಡ್ಡದ ನೋಡಿದ್ರು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಎಲ್ಲದನ್ನು ಕಟ್ ಮಾಡ್ತಾಯಿದ್ದೀನಿ ನಾನು. ಪೂರ್ತಿಯಾಗಿ ಬೆಂದಿದ್ರೆ ಆರಾಮಾಗಿ ಕಟ್ಟಾಗಿಬಿಡುತ್ತದು, ಮತ್ತು ಬೇಗ ಗ್ರೇವಿನೂ ಎಳ್ಕೊಳ್ಳುತ್ತೆ. ಈ ಕಡೆ ಬಿರಿಯಾನಿನೂ ರೆಡಿಯಾಗಿದೆ, ಚಿಲ್ಲಿನೂ ರೆಡಿಯಾಗಿದೆ. ಈಗ ಊಟ ಮಾಡೋದೇನೇ ಕೆಲಸ. ನೋಡಿ, ರೆಡಿಯಾಗಿದೆ. ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟು. ಸಿಂಪಲ್ ರೆಸಿಪಿ ಇದು. ಏನು ಬಿರಿಯಾನಿ ಅಂದರೆ ಏನು ದೊಡ್ಡ ತಲೆಬಿಸಿ ಏನಿಲ್ಲ. ಆರಾಮಾಗಿ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಈಗ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಮಕ್ಕಳಿಗೆ ನಾನು ಪೂರ್ತಿ ಮಿಕ್ಸ್ ಮಾಡ್ತಾಯಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಡ್ತಾಯಿದ್ದೀನಿ, ಖಾರ ಆದರೆ ಅಂತ ಹೇಳಿ. ಅದಕ್ಕೋಸ್ಕರ ಫಸ್ಟು ಮಕ್ಕಳಿಗೆ ಊಟಕ್ಕೆ ಬಡಿಸ್ಕೊಂಡು ಆಮೇಲೆ ನಾವು ಊಟ ಮಾಡ್ತೀವಿ. ತುಂಬ ಚೆನ್ನಾಗಾಗಿದೆ. ಉದುರಾಗಿತ್ತು ಮಾತ್ರ. ನಮ್ಮ ಮಕ್ಕಳಿಗೆಲ್ಲ ಬಡಿಸ್ತಾ ಇದ್ದೇನೆ ನಾನೀಗ. ಅದಕ್ಕೆ ಪೂರ್ತಿಯಾಗಿ ನಾನು ರೈಸ್ನ ಮಿಕ್ಸ್ ಮಾಡಿಲ್ಲ. ಈಗ ನಾವು ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ನೋಡಿ, ಇವತ್ತಿನ ರೆಸಿಪಿ ಪ್ರಾನ್ಸ್ ಬಿರಿಯಾನಿ, ಜೊತೆಗೆ ಚಿಕನ್ ಚಿಲ್ಲಿ ಮತ್ತು ಸ್ವಲ್ಪ ಸಲಾಡ್. ತುಂಬಾ ಚೆನ್ನಾಗಿತ್ತು ಇವತ್ತಿನ ಊಟ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗೆ ಅನಿಸ್ತು, ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ನನಗೆ. ಇವತ್ತಿನ ಮಧ್ಯಾಹ್ನದ ಊಟ ಚೆನ್ನಾಗಿತ್ತಲ್ವಾ? ಮಧ್ಯಾಹ್ನ ಊಟ ಎಲ್ಲ ಮಾಡಿ, ಇದು ಸಂಜೆ ಕ್ಲಿಪ್ಪಿಂಗ್. ಇದು ನಿಮಗೆ ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು 7 ಗಂಟೆ ಕ್ಲಿಪ್ಪಿಂಗ್. ಇದು ಸಂಜೆ 7 ಗಂಟೆ ಆಗಿದೆ, ಆದರೂ ನೋಡಿ ಯಾವ ರೀತಿ ಇದೆ. ಫುಲ್ಲು ಒಂಥರ ಯೆಲ್ಲೋಯಿಶ್ ಆಗಿತ್ತು ವಾತಾವರಣ ಎಲ್ಲ. ಒಂಥರ ಆಗಿತ್ತು, ಏನಂತಲೇ ಗೊತ್ತಿಲ್ಲ. ಕತ್ಲೆನೇ ಆಗಿಲ್ಲ. 7-7:30 ಆದ್ರೂ ಕತ್ಲೆ ಆಗಿಲ್ಲ ಇವತ್ತು. ಆ ರೀತಿ ಆಗಿದೆ ನೋಡಿ. ನಮಗೆ ಸಂಜೆ 5 ಗಂಟೆ ಸುಮಾರು ಅನಿಸ್ಬೋದು. ಎಲ್ಲ ಕಡೆ ಲೈಟೆಲ್ಲ ಹಾಕಿದ್ದೀವಿ, ಆದ್ರೂ ಬೆಳಕು ನೋಡಿ ಎಷ್ಟಿದೆ. ಇದು ನೋಡಿ ನನ್ನ ನಿತ್ಯ ಪುಷ್ಪ. ಸುಮಾರಷ್ಟಾಗಿದೆ ಹೂಗಳು. ಈಗೆಲ್ಲ ಸುಮಾರು ಕ್ಲೀನ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಕ್ಲೀನ್ ಆಗಿದೆ.
ಇಲ್ಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಮಳೆಗಾಲ ಬರೋದಕ್ಕಂತೂ ಮುಂಚೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆದರೆ ಚೆನ್ನಾಗಿರುತ್ತೆ. ಇದು ನೋಡಿ ಇನ್ನೂ ಬೆಳಕಿದೆ, ಕತ್ಲೆ ಆಗಿದೆ ಮಾತ್ರ.